ಬಸವಣ್ಣ ನೆನಪಾರಿಸ್ಬೇಕಂತ ಮಾಡಿದ್ದು. ನಾವೆಲ್ಲ ಮಾತಾಡಿದಾಗ ನಮ್ಗೆ ಭಾಳಷ್ಟು ಹಿಂದೆ ಪೆಟ್ಟು ತಿದ್ದೀವಿ ನಾವು. ಏನ್ರಿ ಬಸವಣ್ಣನ ಅವ ಈ ಎತ್ತುಗಳು ನೀವು ನೋಡ್ತಿರಲ್ಲ ಗುಡಿಯಾಗ ಬಸವಣ್ಣನ ಗುಡಿ ಅಂತ ಕರ್ಕೊಂಡು ಹೋಗ್ತಾರೆ. ನನಗೂ ಬಸವನ ಬಾಯಿಗೆ ಒಳಗೆ ಹೋಗಿಲ್ಲ. ಬಸವನ ಗುಡಿಯಾಗ ಅದು ನಂದಿ ಮೂರ್ತಿ ಇರ್ತದೆ, ಎತ್ತುಗಳು ಪೂಜೆ ಮಾಡ್ತೀವಿ, ಅದು ನಮ್ಮ ದೇವ್ರು. ನಮ್ಮ ಎತ್ತುಗಳು ಇದು ಬಸವಣ್ಣ. ಯಾಕಪ್ಪ ಇದು ಹೋದ್ರ ಈ ಏನು 12ನೇ ಶತಮಾನದ ಕ್ರಾಂತಿ ಆಯ್ತಲ್ಲ, ಆ ಕ್ರಾಂತಿ ಆದಾಗ ಈ ಬಸವಣ್ಣ ನೆನಪಾರಿಸ್ಬೇಕು. ಬಸವಣ್ಣ ಅಂದ್ರೆ ಯಾರು? ಎತ್ತ. ಮತ್ತು ನಾವು ಎತ್ತ ಪೂಜೆ ಮಾಡ್ತಿದ್ದೀವಿ ಬಸವ ಜಯಂತಿ ಇದ್ದಂದು. ಈಗೂ ಬಾಬಾ ಮಂದಿ ಮಾಡ್ತಾರೆ ಬಸವ ಜಯಂತಿ ಅಂದ್ರೆ ಎತ್ತ ಪೂಜೆ ಮಾಡ್ತಾರೆ. ಅಂದ್ರೆ ಅದನ್ನ ಬಸವಣ್ಣವ್ರನ್ನ ಹೆಂಗೆ ನಾವು ವ್ಯವಸ್ಥಿತವಾಗಿ ಇದೇನು ಇದರಿಂದ ಅಲ್ಲ, ಜನ ಪಾಪ ಮುಗ್ಧ. ಆದ್ರೆ ನಾವು ಅದನ್ನು ಏನು ಪ್ಲ್ಯಾನ್ ಮಾಡಿವಲ್ಲ, ನಾವು ಅದನ್ನು ಬರೋಬ್ಬರ ಸಿಸ್ಟಮೆಟಿಕಾಗಿ ಪ್ಲ್ಯಾನ್ ಮಾಡಿದ್ವಿ. ಬಸವಣ್ಣನ ನೆನಪಾರಿಸ್ಬೇಕು. ಮೊನ್ನೆ ಯಾರೋ ಒಬ್ರು ಹೇಳ್ತಿರಲ್ಲ, ವಚನಕಾರ ಇರಲಿಲ್ಲ, ಏನು ಸ್ವರ್ಗದಿಂದ ಬಂದಿದ್ದಾವ, ಅಯ್ಯಮ್ಮ ಒಬ್ಬ ಕೇಳಿ ಅದ್ರ ಹೇಳಂಗಿಲ್ಲ ನಾವು.